ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 14ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ವಿಗತ ಬಿಹಿ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಏನು, ಎಲ್ಲ ಕಡೆ ಭಗವಂತ ಇದ್ದಾನೆ, ಭಗವಂತನನ್ನ ಪಡ್ಕೋಬೇಕು ಅಂತಾನೆ ಅವನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಭಯ ಅನ್ನೋದು ಯಾಕಿರ್ಬೇಕು, ಅವನಿಗೆ ಭಯ ಅನ್ನೋದು ಇರಬಾರ್ದು. ಅಕಸ್ಮಾತ್ ಅವನಿಗೇನಾದ್ರೂ ಭಯ ಬಂದ್ರೂ ಕೂಡ ಅವನೇನು ಅನ್ಕೋಬೇಕು, ಭಗವಂತ ಸರ್ವಶಕ್ತಿವಂತ, ಅವನು ಎಲ್ಲ ಕಡೆ ಇರಬೇಕಾದ್ರೆ ಇಲ್ಲೂ ಇದ್ದಾನೆ ಅನ್ನುವಂಥ ಒಂದು ದೃಢವಾದಂತಹ ಒಂದು ನಂಬಿಕೆ ವಿಶ್ವಾಸ ಅವನಲ್ಲಿ ಇರಬೇಕು. ನಾನು ಯಾಕೆ ಹೆದರ್ಕೋಬೇಕು, ಭಗವಂತ ಇಲ್ಲೂ ಇದ್ದಾನೆ, ಅಕಸ್ಮಾತು ನಾನೇನಾದ್ರೂ ಈ ಧ್ಯಾನ ಮಾಡ್ತಾ ಮಾಡ್ತಾ ಸತ್ರು ಕೂಡ ನನಗೆ ಒಳ್ಳೇದೇ ಆಗುತ್ತೆ ಅನ್ನುವಂಥ ಸ್ಥಿರವಾಗಿ ಅವನಿಗೆ ಅದರಲ್ಲಿ ನಂಬಿಕೆ ಇರುತ್ತೆ. ಮತ್ತೆ ಧ್ಯಾನ ಯೋಗಿಯ ವಿಚಾರ ಕೂಡ ಅವನು ದೃಢವಾಗಿ ಮಾಡಿಕೊಂಡಿರ್ತಾನೆ. ಹೌದು, ನನಗೇನೂ ಆಗೋದಿಲ್ಲ, ಭಗವಂತ ಇದ್ದಾನೆ ಎಲ್ಲ ಕಡೆ ಅಂದಮೇಲೆ ಇಲ್ಲೂ ಇರ್ತಾನೆ, ಅಕಸ್ಮಾತ್ ಸತ್ನ ಅದರಿಂದ ನನಗೆ ಒಳ್ಳೇದೇ ಆಗುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿ ಅವನು ದೃಢವಾಗಿರ್ತಾನೆ. ಅದಕ್ಕೆ ಅವನನ್ನು ವಿಗತ ಬಿಹಿ ಅಂತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಪ್ರಶಾಂತಾತ್ಮ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಧ್ಯಾನ ಮಾಡುವಂಥ ಸಮಯದಲ್ಲಿ ಮನಸ್ಸಿನಿಂದ ರಾಗದ್ವೇಷಗಳು, ಹರ್ಷಶೋಕ, ಕಾಮ, ಕ್ರೋಧ ಈ ರೀತಿಯ ದೂಷಿತವಾಗಿರುವಂತಹ ವೃತ್ತಿಗಳನ್ನ ಮತ್ತೆ ಸಾಂಸಾರಿಕ ಸಂಕಲ್ಪ ವಿಕಲ್ಪಗಳನ್ನ ಕಂಪ್ಲೀಟ್ ಆಗಿ ದೂರ ಮಾಡಬೇಕು. ಏನು, ಈಗ ಧ್ಯಾನ ಮಾಡಬೇಕಾದ್ರೆ ನಮಗೆ ಏನೇನೋ ನಮ್ಮ ಮನಸ್ಸಲ್ಲಿ ರಾಗದ್ವೇಷಗಳು ಇರಬಾರ್ದು, ಹರ್ಷಶೋಕಗಳು ಇರಬಾರ್ದು, ಕಾಮಕ್ರೋಧಿಗಳು ಇರಬಾರ್ದು, ಅಥವಾ ಸಂಸಾರದಲ್ಲಿ ನಮಗೆ ಸಂಕಲ್ಪಗಳಾಗಿರ್ಬೋದು, ವಿಕಲ್ಪಗಳು, ಇದು ಬೇಕು ಇದು ಬೇಡ ಯಾವುದೂ ಇರಬಾರ್ದು. ಎಲ್ಲವನ್ನ ನಾವು ದೂರ ಮಾಡ್ಕೋಬೇಕು. ವೈರಾಗ್ಯದಿಂದ ಮನಸ್ಸನ್ನ ಸರ್ವತಾ ಶಾಂತವಾಗಿ ನಿರ್ಮಲವಾಗಿ ಇಟ್ಕೊಂಡು ಧ್ಯಾನ ಯೋಗದ ಸಾಧನೆಯನ್ನ ಮಾಡಬೇಕು. ನಮಗೆ ವೈರಾಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರಬೇಕು. ನಾವು ಧ್ಯಾನ ಮಾಡಬೇಕಾದ್ರೆ ಧ್ಯಾನ ಕೂತ್ಕೊಂಡ್ಬಿಟ್ಟು ಅಲ್ಲಿ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದು ಧ್ಯಾನ ಅನ್ನಿಸ್ಕೊಳ್ಳೋದಿಲ್ಲ, ಆಯ್ತಾ. ಈ ರೀತಿ ನಾವು ವೈರಾಗ್ಯದಿಂದ ಮನಸ್ಸನ್ನ ಕಂಪ್ಲೀಟ್ ಆಗಿ ಶಾಂತವಾಗಿ ನಿರ್ಮಲವಾಗಿ ಇಟ್ಕೊಂಡು ಧ್ಯಾನದ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದಾರಲ್ಲ, ಇದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಪ್ರಶಾಂತಾತ್ಮ ಅನ್ನುವಂಥ ಒಂದು ವಿಶೇಷಣವನ್ನ ಉಪಯೋಗಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯುಕ್ತ ಅನ್ನುವಂಥ ವಿಶೇಷಣದ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ಧ್ಯಾನ ಮಾಡ್ತಾ ಇರಬೇಕಾದ್ರೆ ಸಾಧಕನಿಗೆ ಸಾಮಾನ್ಯವಾಗಿ ನಿದ್ರೆ, ಆಲಸ್ಯ ಮತ್ತೆ ಇನ್ನೂ ಪ್ರಮಾದಗಳು ಬೇಕಾದಷ್ಟಿರುತ್ತೆ. ಇಂಥ ಒಂದು ವಿಘ್ನಗಳಿಂದ ದೂರ ಇಡೋದಕ್ಕೆ ತುಂಬಾ ಎಚ್ಚರವಾಗಿ ಇರಬೇಕಾಗತ್ತೆ ಅವನು. ಈಗ ಸ್ವಲ್ಪ ಕಣ್ಮುಚ್ಕೊಂಡಿದ ತಕ್ಷಣ ನಮಗೆ ಹಂಗೇ ನಿದ್ದೆ ಕೊಟ್ಟೋಗ್ಬಿಡ್ತೀವಿ ನಾವು, ಅಲ್ವಾ, ಅಷ್ಟೊಂದು ಸೋಂಬೇರಿಗಳು ನಾವು, ಆಯ್ತಾ. ಈ ರೀತಿಯದ್ದನ್ನೆಲ್ಲ ವಿಘ್ನಗಳು ಅಂತ ಹೇಳಿದ್ದಾರೆ, ನಿದ್ರೆ, ಆಲಸ್ಯ ಅನ್ನೋದೆಲ್ಲ. ಸೊ ಆ ರೀತಿ ಇರದೆ ಎಚ್ಚರವಾಗಿ ಇರಬೇಕಾಗತ್ತೆ ಅವನು. ಹೀಗೆ ಮಾಡದೇ ಇದ್ರೆ ಮನಸ್ಸು ಮತ್ತು ಇಂದ್ರಿಯಗಳು ಅವನಿಗೆ ಮೋಸ ಮಾಡಿ ಏನು ಮಾಡುತ್ತೆ, ಧ್ಯಾನದಲ್ಲಿ ಬೇರೆ ಬೇರೆ ರೀತಿಯ ವಿಘ್ನಗಳನ್ನು ತಂದು ಒಡ್ಡುತ್ತೆ. ಇದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಯುಕ್ತ ಅನ್ನುವಂತಹ ಒಂದು ವಿಶೇಷಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಚ್ಚರಿಕೆ ಇರುವಂತ ಯೋಗಿ ಅಂತ ಅರ್ಥ ಯುಕ್ತ, ಆಯ್ತಾ. ಎಚ್ಚರಿಕೆಯಾಗಿ ಇರಬೇಕಾಗತ್ತೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮನವನ್ನ ತಡೆಯೋದು ಅಂತಂದ್ರೆ ಏನು. ಈಗ ಮನ್ಸನ್ನು ತಡಿಬೇಕು ಅಂತ ಹೇಳಿದಾರಲ್ಲ, ಅಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ಒಂದೇ ಜಾಗದಲ್ಲಿ ನಿಲ್ದೇ ಇರೋದು ಮತ್ತೆ ನಿಲ್ಲಿಸಿದ ಹಾಗೆ ಬಲವಂತವಾಗಿ ವಿಷಯಗಳತ್ತ ಹೊರಟು ಹೋಗೋದು, ಇದು ಮನಸ್ಸಿನ ಸ್ವಭಾವ. ಈಗ ಧ್ಯಾನ ಮಾಡೋದಕ್ಕೆ ಧ್ಯಾನನೂ ಬೇಡ, ಈ ಭಗವದ್ಗೀತೆಯನ್ನ ಕೇಳೋದಕ್ಕೆ ಅಂತ ಒಂದ್ ಕಡೆ ಕೂತ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಲ್ಲ ಅದು, ಆ ಮನಸ್ಸು ನಮ್ಮ ಶರೀರ ಕೂತಿರುತ್ತೆ ಅಷ್ಟೇನೆ, ಮನಸ್ಸಲ್ಲಿ ಕೂತಿರುತ್ತೆ, ಇಲ್ಲಿರುತ್ತೆ. ಒಂದು ಕ್ಷಣದಲ್ಲಿ ಆ ಮನೆಯಲ್ಲಿ ಏನಾಗಿದೆ ಅನ್ನೋ ಕಡೆ ನಮ್ಮ ಮೈಂಡ್ ಒಂದ್ಸರಿ ಹೋಗಿ ಬಂದ್ಬಿಡುತ್ತೆ. ಅಯ್ಯೋ, ಅಲ್ಲೇನೋ ಸ್ಟವ್ ಆಫ್ ಮಾಡಿದ್ದೀನೋ ಇಲ್ವೋ, ಮನೆಗೆ ಯಾರಾದರೂ ಬಂದ್ರೋ ಏನೋ, ಅಥವಾ ಅಲ್ಲಿಯಾರೋ ಮಾತಾಡ್ತಾ ಇದ್ದಾರಲ್ಲ, ಏನಿರ್ಬೋದು ಅಂತ. ಅಂದರೆ ಆ ಮನಸ್ಸಿನ ಸ್ವಭಾವನೆ ಹಾಗೆ, ಅದು ಒಂದು ಜಾಗದಲ್ಲಿ ನಿಲ್ಲೋಲ್ಲ, ಆಯ್ತಾ. ಆಯಿತು, ನಾವು ಅದನ್ನು ಬಲವಂತವಾಗಿ ಕರ್ಕೊಂಡು ಬಂದು ನಿಲ್ಲಿಸಿದ್ರು ಕೂಡ ಅದು ತಾನು ಅದನ್ನು ಬಲವಂತವಾಗಿ ಮತ್ತೆ ವಿಷಯಗಳತ್ತ ಹೊರಟು ಹೋಗುತ್ತೆ. ಅದು ಮನಸ್ಸಿನ ಸ್ವಭಾವ. ಆ ಮನಸ್ಸನ್ನು ಸರಿಯಾಗಿ ತಡಿದೇ ಇದ್ರೆ ಧ್ಯಾನ ಯೋಗದ ಸಾಧನೆ ಆಗೋದೇ ಇಲ್ಲ. ಈಗ ನಾವು
ಒಂದು ಫಿಲಮ್ ನೋಡೋಕೆ ಕೂತ್ಕೊಳ್ಳಿ, ಎಷ್ಟು ಚೆನ್ನಾಗಿ 3 ಅವರ್ ಒಂಚೂರು ಪಿನ್ ಡ್ರಾಪ್ ಸೈಲೆಂಟಾಗಿ ನೋಡ್ತೀವಿ. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಯಾಕೆ? ಅಷ್ಟೂ ಅಟ್ಯಾಚ್ಮೆಂಟು ಈ ಒಂದು ವಿಷಯಾಸಕ್ತಿಯಲ್ಲಿ ಅದಕ್ಕಿದೆ. ಆ ಮನಸ್ಸನ್ನು ತಂದು ಧ್ಯಾನದ ಕಡೆ ಅಥವಾ ಕೇಳೋದ್ರ ಕಡೆ, ಸತ್ಸಂಗದಲ್ಲಿ ಅದನ್ನು ತೊಡಗಿಸ್ಬೇಕು ಅಂತಂದರೆ ಭಾರಿ ಕಷ್ಟ. ಆದರೆ ಅದು ಆಗಲ್ಲ ಅಂತಲ್ಲ, ಕಷ್ಟ ಅಂತ ಹೇಳಿದ್ದಾರೆ ಹೊರತು ಅದು ಆಗೋದಿಲ್ಲ ಅಂತ ಯಾರೂ ಹೇಳಿಲ್ಲ. ಆದರೆ ಅದನ್ನು ಸ್ವಲ್ಪ ತಂದು ನಿಲ್ಲಿಸಬೇಕು, ಆಯಿತಾ? ಹೋಗುತ್ತದು, ಮತ್ತೆ ತಂದು ನಿಲ್ಲಿಸ್ಬೇಕು. ಇದನ್ನು ನೀನು ಕೇಳು, ಅದು ಸಾಕು. ಇಷ್ಟು ದಿವಸ ನೀನು ಅದನ್ನೆಲ್ಲ ಮಾಡಿದ್ಯಾ, ಸಾಕು. ಈಗ ನೀನು ಭಗವಂತನ ಒಂದು ವಿಷಯಗಳನ್ನು ಕೇಳೋದ್ರ ಕಡೆ ತೊಡಗಿಸುವಂಥ ಮನಸ್ಸನ್ನು ತೊಗೊಂಡು ಬಂದು ಕೂರಿಸ್ಬೇಕು. ಆ ರೀತಿ ಏನಾದರೂ ನೀವು ಮನಸ್ಸನ್ನು ಸರಿಯಾಗಿ ತಡೀಲಿಲ್ಲ ಅಂತಂದರೆ ಇಲ್ಲಿ ಭಗವದ್ಗೀತೆನೇ ಕೇಳೋಕ್ಕಾಗಲ್ಲ, ಇನ್ನು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಸೊ ಮನಸ್ಸನ್ನು ಸರಿಯಾಗಿ ತಡೀಲಿಲ್ಲ ಅಂತಂದರೆ ಧ್ಯಾನ ಯೋಗದ ಸಾಧನೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಧ್ಯಾನ ಮಾಡುವಂಥ ಸಮಯದಲ್ಲಿ ಮನಸ್ಸನ್ನು ಬಾಹ್ಯ ವಿಷಯಗಳಿಂದ ಸರಿಯಾಗಿ ದೂರ ಮಾಡಿ ಅದನ್ನು ತನ್ನ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಅದನ್ನು ಕಂಪ್ಲೀಟಾಗಿ ನಿರುದ್ಧಗೊಳಿಸ್ಬೇಕು. ಅದಲ್ಲಿ ಹೋಗದೆ ಇರೋ ಹಾಗೆ ಮಾಡಬೇಕು. ಅಂದರೆ ಭಗವಂತನಲ್ಲೇ ತನ್ಮಯಗೊಳಿಸೋದಿದೆಯಲ್ಲ, ಅದನ್ನು ಇಲ್ಲಿ ಮನಸ್ಸನ್ನು ತಡೆಯೋದು ಅಂತ ಹೇಳಿರೋದು. ಆ ವಿಷಯಾಸಕ್ತಿಯಿಂದ ಭಗವಂತನಲ್ಲಿ ಅದಕ್ಕೆ ಆಸಕ್ತಿ ಬರೋ ಹಾಗೆ ಅದರಲ್ಲೇ ಅದು ಮುಳುಗಿರಬೇಕು ಮನಸ್ಸು. ಯಾವಾಗೂ ಈಗ ನೋಡಿ, ಸಾಧುಗಳು, ಸಂತರು, ಅವ್ರಿಗೆಲ್ಲಾದರೂ ಇರಲಿ, ಅವರು ಮನಸ್ಸಿನ ಒಳಗಡೆ ಭಗವಂತನದ್ದೇ ವಿಚಾರ ನಡೀತಾ ಇರುತ್ತೆ. ಭಗವಂತನ ಬಗ್ಗೆನೇ ಅವರು ಯೋಚನೆ ಮಾಡ್ತಾರೆ, ಭಗವಂತನ ಬಗ್ಗೆನೇ ಅವರು ಮಾತಾಡ್ತಾ ಇರ್ತಾರೆ. ಯಾವಾಗಲೂ ಅದರಲ್ಲೇ ಇರುತ್ತೆ ಅವ್ರ ಮನಸ್ಸು. ಭಗವಂತನಲ್ಲಿ ತನ್ಮಯಗೊಳಿಸೋದು ಅಂತಂದರೆ ಇದೇ ಅರ್ಥ, ಆಯಿತಾ? ಆದ್ದರಿಂದ ತೆಗೆದು ಇದರಲ್ಲಿ ಹಾಕಬೇಕು ಅದನ್ನು, ಅಷ್ಟೇ. ಈ ರೀತಿ ಯಾವಾಗ ನಾವು ಮನಸ್ಸನ್ನು ಒಂದು ಕಡೆ ಇಡೋದನ್ನ, ಅಂದರೆ ಭಗವಂತನಲ್ಲೇ ಅದು ಮುಳುಗಿರೋ ಹಾಗೆ ಮಾಡ್ತೀವೋ, ಆ ಭಗವಂತನಲ್ಲೇ ಅದನ್ನು ಮುಳುಗಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಲ್ವ, ಅದನ್ನು ಮನಸ್ಸನ್ನು ತಡೆಯೋದು ಅಂತ ಹೇಳೋದು. ಅದರಲ್ಲಿ ಪೂರ್ಣವಾಗಿ ನಾವು ಮುಳುಗಿಸ್ಬೇಕು, ಭಗವಂತನ ವಿಷಯಗಳಲ್ಲಿ ತನ್ಮಯಗೊಳಿಸ್ಬೇಕು. ಅದನ್ನು ಇಲ್ಲಿ ಮನಸ್ಸನ್ನು ತಡೆಯೋದು ಅಂತ ಹೇಳಿರೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.